ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಎರಡನೇ ವಿಡಿಯೋಗೆ ನಿಮ್ ದೇವ್ರಾ ಎಲ್ಲಿ ಅಲ್ಲಿ ನಾನು ಹೋಗ್ತಾ ಇರೋದು ಇವತ್ತು ಬಂದು ಟಿನ್ ಫ್ಯಾಕ್ಟ್ರಿಯಿಂದ ಎಲ್ಲಿಗೆ ಅಂತೀನ ಹೇಳ್ತೀನಿ ನೋಡ್ರಿ. ಅವರೇ ಸ್ಟೋರರೇ ಹೇಳಿರೋ ಪ್ರಕಾರ 7,000ಕ್ಕೂ ಹೆಚ್ಚು ವಸ್ತುಗಳನ್ನು ಹೊಂದಿರುವಂತಹ ಒಂದು ದೊಡ್ಡ ಮಾಲ್ಗೆ ಕರ್ಕೊಂಡೋಗ್ತಾ ಇದ್ದೀನಿ. ನಾನು ಬೆನಿಗ್ನಲ್ಲಿಂದ ಡೈರೆಕ್ಟ್ ಹೊರಟಿದ್ದೆ ಮೆಜೆಸ್ಟಿಕ್ಕಿಂದ ಮೆಟ್ರೋ ಇನ್ನೊಂದು ಚೇಂಜ್ ಮಾಡಿ ನಾನು ಹೋಗ್ತಿರೋ ಸ್ಟೋರ್ ಬಂದು ಇದೇ ಸ್ಟೋರ್ ಕಂಡ್ರಿ. ನೋಡ್ರಿ ಫೋಟೋ ಹಾಕ್ತೀನಿ ಸ್ಟೋರ್ದ. ನೀವು ಈ ಸ್ಟೋರ್ನ ನೋಡಬೇಕು ಅಂದರೆ ಇದು ಬಂದುಬಿಟ್ಟು ನಾಕ್ಸಂದ್ರಾದ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಇದೆ. ಇದು ಮೆಟ್ರೋ ಸ್ಟೇಷನಿಂದ ಡೈರೆಕ್ಟು ಅಲ್ಲಿಗೆ ಕಲೆಕ್ಷನ್ ಕೊಟ್ಟವ್ರೆ. ಇದು ಮೆಟ್ರೋ ಸ್ಟೇಷನ್, ಇದು ಡೈರೆಕ್ಟ್ ಸ್ಟೋರು. ಐಕಿಯಾ ಬಂದು ಬೆಂಗಳೂರಿನ ದೊಡ್ಡ ಸ್ಟೋರ್ ನಾನು ಅನ್ಕೊಂತೀನಿ, ಗೊತ್ತಿಲ್ಲ, ಇದಕ್ಕಿಂತ ದೊಡ್ಡ ಸ್ಟೋರ್ ಇರ್ಬೋದು. ನೋಡೋಣ ಬನ್ನಿ ಹೇಗಿದೆ ಸ್ಟೋರ್ ಅಂತ. ಇದು ಸ್ಟಾರ್ಟಿಂಗ್ ಎಂಟ್ರಿ ಪಾಯಿಂಟು. ಇದು ಮೆಟ್ರೋ ಸ್ಟೇಷನಿಂದ ಹೋದರೆ ಡೈರೆಕ್ಟ್. ಇದಲ್ದಲೇ ನೀವೇನಾದ್ರು ಸ್ವಂತ ವೆಹಿಕಲ್ಸ್ ಬಂದರೆ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ. ಅಂಡರ್ಗ್ರೌಂಡ್ ಇದೆ ಪಾರ್ಕಿಂಗ್ ವ್ಯವಸ್ಥೆಗೆ. ನೀವು ಕಾರಲ್ಲಿ ಬಂದರೆ ಬೈಕಲ್ಲಿ ಬಂದರೆ ಎಲ್ಲದಕ್ಕೂ ಚೆನ್ನಾಗಿದೆ, ನೋಡ್ಬೋದು. ಅದು ತೋರ್ಸೋಕ್ಕೆ ನಾನು ಮೆಟ್ರೋ ಹೋಗಿದ್ರಿಂದ ಅದು ತೋರ್ಸೋಕ್ಕಾಗಲಿಲ್ಲ. ನಂಗೆ ಗೊತ್ತಿಲ್ಲ ವಾಯ್ಸ್ ಹೆಂಗೆ ಬರ್ತಿದೆ ಏನು ಅಂತ, ವೀಡಿಯೋ ಚೆನ್ನಾಗಿ ಬರ್ತಿದೆ ಏನೋ ಅಂತ ಏನು ಗೊತ್ತಿಲ್ಲ. ಏನೋ ವೀಡಿಯೋ ಮಾಡಬೇಕು ಅನ್ನಿಸ್ತು, ಮಾಡ್ತಿದ್ದೀನಿ, ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ಇದೇ ಐಕ್ಯದ ಸ್ಟಾರ್ಟಿಂಗ್ ಎಂಟ್ರಿ ಮೆಟ್ರೋ ಸ್ಟೇಷನ್. ಸ್ಟೋರ್ ಎಂಟ್ರಿಲಿ ಹಾಕಿದ್ರು ಟೈಮಿಂಗ್ಸ್. ಇದು ಬೆಳಿಗ್ಗೆ 11ರಿಂದ ನೈಟ್ 11ರವರೆಗೆ ಈ ಸ್ಟೋರ್ ತೆಗೆದಿರುತ್ತೆ. ನನಗನ್ಸೋ ಪ್ರಕಾರ ಇದನ್ನು ಒಂದಿನದಲ್ಲಿ ಈ ಸ್ಟೋರ್ನ ನೋಡೋಕ್ಕೆ ಕಷ್ಟ ಆಗ್ಬೋದು. ಅಂದರೆ ಇಲ್ಲಿ ಒಂದಿನದಲ್ಲಿ ನೋಡೋಕ್ಕಾಗಲ್ಲ ಪೂರ. ಇಲ್ಲಿ ಬಂದುಬಿಟ್ಟು ಲೆವೆಲ್ 1 ಅಂದರೆ P1 P2 ಅಂತ 2 ಸ್ಟೇಜ್ ಇದೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನೀವೇನಾದರೂ ಸ್ಟೋರಿಗೆ ಬರುವಾಗ ಚಿಕ್ಕ ಮಕ್ಕಳನ್ನ ಕರ್ಕೊಂಬಂದಿದ್ದೀರ ಅಂದರೆ ನೋ ಟೆನ್ಷನ್. ಇಲ್ಲಿದೆ ಸ್ಮಾಲ್ ಲ್ಯಾಂಡ್ ಅಂತ. ಈ ಸ್ಮಾಲ್ ಲ್ಯಾಂಡಲ್ಲಿ ಚಿಕ್ಕ ಮಕ್ಕಳು ಆಟ ಆಡೋ ಗೇಮಿಂಗ್ಸ್ಗಳೆಲ್ಲ ಇದ್ದು, ಇದು ತುಂಬ ಚೆನ್ನಾಗಿತ್ತು, ನೋಡ್ಬೋದು. ಇಲ್ಲಿ 149ಇಂದ ಪ್ರೈಸು ಸ್ಟಾರ್ಟ್ ಆಗುತ್ತೆ. ಗೊತ್ತಿಲ್ಲ ಇದಕ್ಕೂ ಕಮ್ಮಿ ಬೆಲೆಗೆ ಐತಾ ಏನೋ ಅಂತ. ನಾನು ನೋಡಿದಂಗೆ ಅದೇ ಚಿಕ್ಕದು ಅನಿಸುತ್ತೆ. ಸ್ಟಾರ್ಟಿಂಗ್ ಬಂದುಬಿಟ್ಟು ನಿಮಗೆ ಕಿಚನ್ ಡಿಪಾರ್ಟ್ಮೆಂಟಿಂದ ಹಿಡಿದು ಮನೆಗೆ ಬೇಕಾಗಿರೋಂತಹ ಪ್ರತಿಯೊಂದು ವಸ್ತುನೂ ಇಲ್ಲಿ ಸಿಗುತ್ತೆ. ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ಸಾಕು. ಮರ ಯಾಕೆ ನಮಗೆ? ನೆಕ್ಸ್ಟ್ ಬಂದುಬಿಟ್ಟು ನಾನು ಅಡುಗೆ ಮನೆ ತೋರಿಸ್ತಾ ಇದ್ದೀನಿ. ಹೆಣ್ಮಕ್ಳು ನೋಡ್ತಿದ್ರೆ ನೋಡ್ರಿ, ನಿಮ್ಗೆ ಇಷ್ಟ ಆಗ್ಬೋದು ಈ ಅಡುಗೆ ಮನೆ. ಕಿಚನ್ ಡಿಪಾರ್ಟ್ಮೆಂಟಲ್ಲಿ ಏನೇನಿರಬೇಕೋ ಪ್ರತಿಯೊಂದು ಇಲ್ಲಿತ್ತು, ತೋರಿಸ್ತಾ ಇದ್ದೀನಿ ನೋಡಿ ಹೇಗಿದೆ ಅಂತ. ನೋಡಿ ಪ್ರತಿಯೊಂದು ವಸ್ತುನೂ ತುಂಬ ಚೆನ್ನಾಗಿ ಡೆಕೋರೇಷನ್ ಟೈಪ್, ಅಂದರೆ ಒಂದೇ ಡಿಸೈನಲ್ಲಿ ಇಲ್ಲ, ಇಲ್ಲಿ ಥರ ಡಿಸೈನಲ್ಲಿ ವಸ್ತುಗಳನ್ನ ಮಾಡೋರೆ. ಪ್ರೈಸ್ ನೋಡ್ಬೋದು ನೋಡಿ ಎಷ್ಟಿದೆ ಅಂತ. 4,31,625. ಇದು ನೋಡಿದರೆ ಕೆಲವರಿಗೆ ತಲೆ ಗಿರ್ರ ಅನ್ನುತ್ತೆ. ನನಗೆ ಒಂದು ಸತಿ ಇದು ನೋಡಿದ್ರೆ ಗಿರ್ರ ಅಂತು, ಎಷ್ಟೊಂದು ಕಾಸ್ಟ್ಲಿ ಇದೆ ಅಂತ. ಇದು ತುಂಬ ಚೆನ್ನಾಗಿತ್ತು. ಐಕ್ಯದಲ್ಲಿ 1,819 ಕೊಡ್ಬೋದಿತ್ತು, ಇದು ವರ್ತಿತ್ತು. ಇದು ಬಂದುಬಿಟ್ಟು ಬೆಡ್ರೂಮು. ಹಾಗೆ ನೆಕ್ಸ್ಟು ಲೇಡೀಸ್ ಡ್ರೆಸ್ ರೂಮು ತೋರಿಸ್ತೀನಿ ಹೇಗಿದೆ ಅಂತ. ನೋಡಿ ಇದು ಬಂದುಬಿಟ್ಟು ಲೇಡೀಸ್ ಡ್ರೆಸ್ ರೂಮು ಹೇಗಿದೆ ಅಂತ. ಯಾಕೆ ಸಾಹೇಬ್ರು ಸೈಡಿಗೆ ಬಂದುಬಿಟ್ರು ವೀಡಿಯೋ ಮಾಡ್ತಿದ್ದಂಗೆ. ನೋಡಿ ಹೆಣ್ಮಕ್ಳಿಗೆ ಇದು ಇಷ್ಟ ಆಗ್ಬೋದು ಯಾವ ಥರ ಇದೆ ಅಂತ. ಅಲ್ಲೆಲ್ಲ ಒಳಗಡೆ ಓಪನ್ ಮಾಡ್ಬೋದಾಯಿತು, ನಾನೇನು ಓಪನ್ ಮಾಡಲಿಲ್ಲ. ತುಂಬ ಚೆನ್ನಾಗಿ ಎಲ್ಲ ರೆಡಿ ಮಾಡಿರ್ತಾರೆ. ನಿಮಗೆ ಬೇಕಾದರೆ ಅವ್ರ ಹತ್ರ ಮಾತಾಡಿ ಡೈರೆಕ್ಟ್ ನಿಮ್ಮ ಮನೆಗೆ ಕಳಿಸ್ಕೊಡ್ತಾರೆ. ಚಿಕ್ಕ ಮಕ್ಳಿಗೆ ಮಾತ್ರ ಕುತ್ಕೊಳ್ಳೋದ್ರಿಂದ ಹಿಡಿದು ಆಟ ಆಡೋ ಸಾಮಾನುವರೆಗೂ ಮಾತ್ರ ಪ್ರತಿಯೊಂದು ವಸ್ತುನೂ ಚೆನ್ನಾಗಿತ್ತು.
ಇಲ್ಲಿ ನೋಡ್ಬೋದು. ಚಿಕ್ಕ ಮಕ್ಳಿಗೆ ಏನಾರು ಬೇಕು ತಾಬೇಕು ಅಂತ ಅನಿಸಿದ್ರೆ ಈ ಸ್ಟೋರಿ ಬರ್ರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಣ್ಣ ಮಕ್ಳಿರೋರು ಇಲ್ಲಿ ಬಂದು ಒಂದು ದಿನ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು. ಪ್ರತಿಯೊಂದು ವಸ್ತುನೂ ಸಿಗುತ್ತೆ ಇಲ್ಲಿ ಚಿಕ್ಕ ಮಕ್ಕಳಿಗೆ. ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲೀಸ್ ಕಪಲ್ಸ್ಗಳೇ ಬರೋದು. ನಾನು ಈ ವಿಡಿಯೋ ಮಾಡೋಕ್ಕೆ ಅಂತ ನೈಟ್ ಡ್ಯೂಟಿ ಮುಗಿಸ್ಕೊಂಬಂದು 2 ಗಂಟೆ ತನಕ ಮಲ್ಕೊಂಡಿದ್ದು. ಮೆಟ್ರೋದಲ್ಲಿ 1 ಅವರ್ ಜರ್ನಿ ಮಾಡಿದ್ದೀನಿ. ಬೆನ್ನಿಗ್ನಳ್ಳಿಂದ ನಾಗಸಂದ್ರಗೆ ಮಿನಿಮಮ್ ಅಂದರೂ 1 ಅವರ್ ಬೇಕೇ ಬೇಕು. ವಾರಕ್ಕೊಂದು ವೀಡಿಯೋ ಕೊಡಬೇಕು ಅಂತ ಹೇಳಿ ನೈಟ್ ಡ್ಯೂಟಿ ಮುಗಿಸ್ಕೊಂಬಂದು ನಿದ್ದೆ ಇಲ್ಲ ಅಂದರೂ ಪರವಾಗಿಲ್ಲ, ಒಂದು ವೀಡಿಯೋ ಕೊಡಬೇಕು ಅಂತೇಳಿ ಬಂದುಬಿಟ್ಟು ವೀಡಿಯೋ ಮಾಡಿದ್ದೀನಿ. ಮನೆಗೆ ಹಾಲ್ಗೆ ಸೋಫಾ, ಮಧ್ಯದಲ್ಲಿ ಫರ್ನಿಚರ್ಸ್ ಏನೇ ಬೇಕು ಅಂದರೆ ಇಲ್ಲಿ ಚಿಕ್ಕ ಚಿಕ್ಕ ವಸ್ತುಗೂ ಒಂದೊಂದು ಬೆಲೆ ಅಂತ ಇರುತ್ತೆ. ಪ್ರತಿಯೊಂದು ವಸ್ತುಗೂ ಅದರ ಮೇಲೆ ಬೆಲೆ ಹಾಕಿರ್ತಾನೆ. ಇದು ಪೂರಾ ಒಂದು ಸೆಟ್ ಅಂತ ಹೇಳ್ಬೋದು. ಅದಕ್ಕೆಲ್ಲ ಸೇರಿ ಇಷ್ಟು ಅಮೌಂಟು ಅಂತ ಲಾಸ್ಟಿಗೆ ಪ್ರೈಸ್ ಇರುತ್ತೆ. ತುಂಬ ಚೆನ್ನಾಗಿ ಅಂದರೆ ಬಂದರಿಗೆ ಅಟ್ರಾಕ್ಷನ್ ಆಗೋ ಥರನೇ ಇಲ್ಲಿರೋದು. ನೋಡಿದರೆ ಏನಾರ ತಾಗಬೇಕು ಅಂತ ಅನಿಸುತ್ತೆ. ಮನೆಗೆ ಸೋಫಾ ಏನಾರ ಬೇಕು ಅಂದರೆ ಸೋಫಾಗಳು ನೋಡಿ ಹೇಗಿದೆ ಅಂತ. ಸೋಫಾ ತುಂಬ ಹೈಜಿನಿಕ್ ಅಂತ ಹೇಳಕ್ಕೆ ಹೋಗ್ತಾಯಿದ್ದೀನಿ ನೋಡಿ. ಅಂದರೆ ನ್ಯಾಚುರಲ್ ಚೆನ್ನಾಗಿದೆ, ಆದರೂ ತುಂಬ ಕಾಸ್ಟ್ಲಿ. ಇಲ್ಲಿ ಕ್ವಾಲಿಟಿ ತಕ್ಕನಾಗೆ ಆ ರೀತಿ ಪ್ರೈಸ್ ಸಿಕ್ಕಿದ್ರು, ಆದರೂ ತುಂಬ ಕಾಸ್ಟ್ಲಿ ಅನಿಸ್ತು ಸೋಫಾಗೆಲ್ಲ. ಅಷ್ಟೊಂದು ರೇಟ್ ಕೊಡ್ಬೋದಾ ಏನೋ ನಂಗೆ ಗೊತ್ತಿಲ್ಲ. ನೋಡಿ, ಒಂದು ಸಿಂಗಲ್ ಸೋಫಾಗೆ 33,919 ಈ ಥರ ಸುಮಾರಿದ್ದು ನಿಜ ಸೋಫಾಗಳೆಲ್ಲ ಇದ್ದು ನೋಡೋಕ್ಕೆಲ್ಲ ಚೆನ್ನಾಗೇ ಇದ್ದು. ಈ ವಿಡಿಯೋದಲ್ಲಿ ಎಷ್ಟಾಗುತ್ತೋ ಅಷ್ಟು ತೋರಿಸಿದ್ದೀನಿ, ಪೂರಾ ಏನು ತೋರ್ಸೋಕ್ಕಾಗಲ್ಲ. ನಾನು ಹೋಗಿದ್ದೆ, ಟೈಮ್ ಬಂದುಬಿಟ್ಟು ಅಲ್ಲಿಗೆ 4 ಗಂಟೆ ಆಯಿತು. ನೆಕ್ಸ್ಟು ಬರ್ತಾ ಇರೋ ವಿಡಿಯೋ ಬೇರೆ ಕಂಟೆಂಟು ಬೇರೆ ರೀತಿಯಲ್ಲೇ ತರ್ತಾಯಿದ್ದೀನಿ. ಸದ್ಯಕ್ಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಬೇರೆಯವ್ರಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಲಾಸ್ಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. 7 ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ. 7 ಜನ್ಮದಲ್ಲೂ ಕನ್ನಡ ಕುಲವಾಗಿ